ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಟೀಮ್ ತನಿಖೆಯನ್ನು ತೀವ್ರಗೊಳಿಸಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎನ್ಐಎ ತನಿಖೆ ತೀವ್ರಗೊಂಡಿದೆ. ನರಮೇಧನ ನಡೆದಿರುವಂಥ ಸ್ಥಳದಲ್ಲಿ ಎನ್ಐಎ ಟೀಮ್ ಈಗ ಬೀಡು ಬಿಟ್ಟಿದೆ. ಹೈಟೆಕ್ ಉಪಕರಣಗಳ ಜೊತೆ ಎನ್ಐಎ ತಂಡ ಹೋಗಿದೆ. ಆ ಘಟನೆ ಏನಾಯ್ತಲ್ಲ, ಆ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಮಾಡಲಾಗ್ತಾ ಇದೆ. ಪ್ರತ್ಯೇಕದರ್ಶಿಗಳ ಹೇಳಿಕೆಯನ್ನು ಕೂಡ ಈ ಟೀಮ್ ಸಂಗ್ರಹಿಸ್ತಾ ಇದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು ಎನ್ಐಎ ಟೀಮ್. ಪ್ರಮುಖವಾಗಿ ನಮ್ಮ ಭಾರತದ ಗಡಿಯೊಳಗೆ ಇರುವಂಥ ಅನುಮಾನ ಇರುವಂಥ ಕೆಲವೊಂದಿಷ್ಟು ಉಗ್ರರ ಮನೆಗಳನ್ನು ಈಗಾಗಲೇ ಧ್ವಂಸ ಮಾಡಲಾಗಿದೆ. ಅನುಮಾನ ಬರುವಂಥ ಕೆಲವೊಂದಿಷ್ಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಆ ಘಟನೆ ಆಯ್ತಲ್ಲ, ದಾಳಿ ಆಯ್ತಲ್ಲ, ಆ ಜಾಗದ ಸಂಪೂರ್ಣ ಮ್ಯಾಪಿಂಗ್ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಎನ್ಐಎ ತಂಡ ಈಗ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನು ಕೂಡ ಪಡಿತಾ ಇರುವಂಥದ್ದು. ಅಂದರೆ ಈಗ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಈಗ ಲೀಕ್ ಆಗ್ತಾ ಇವೆ. ಆ ವಿಡಿಯೋಗಳನ್ನು ಆಧರಿಸಿ ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಹುಡುಕಿ ಅವರನ್ನು ವಶಕ್ಕೆ ಪಡೆದು ಏನೇನಾಯಿತು, ಯಾರು ಎತ್ತ ಅನ್ನೋದ್ರ ಬಗ್ಗೆ ತನಿಖೆ ಅಂತೂ ಮುಂದುವರಿತಾ ಇದೆ ಎನ್ಐಎ ಟೀಮಿಂದ. ಯಾಕೆ ಪ್ರತಿಕಾರಕ್ಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಎಲ್ಲ ಮಾಹಿತಿಯನ್ನು ಪಡಿಬೇಕಾಗತ್ತೆ. ಹಂಗೆ ಮಾಡಿದ್ರು ಅಂತೇಳಿ ಬೇಗನೆ ರಿಯಾಕ್ಟ್ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಅದರ ಜೊತೆಗೆ ಭಾರತ ಏನೇ ಮಾಡಿದರೂ ಕೂಡ ದಿಟ್ಟ ಹೆಜ್ಜೆಯನ್ನು ಇಡುತ್ತೆ. ಪ್ರಮುಖವಾಗಿ ಚಾಲೆಂಜ್ ಇರೋದು ಏನು, ಈ ಚೈನಾ, ಅಫ್ಘಾನಿಸ್ತಾನ್, ಬಾಂಗ್ಲಾ ಇವರ ಜೊತೆ ಮಾತುಕತೆ ಆದ ನಂತರ ಅವರನ್ನು ಸೈಡಿಗೆ ಹಾಕ್ಕೊಂಡು ಅವ್ರ ಕಡೆ ಏನು ಸಮಸ್ಯೆ ಆಗದೆ ನೋಡಿಕೊಂಡು ಆಮೇಲೆ ಅವರು ಏನು ಮಾಡಿಲ್ಲ ಅಥವಾ ಈ ಒಂದು ಪಾಕಿಸ್ತಾನದ ವಿಚಾರವಾಗಿ ಏನು ತಲೆ ಹಾಕಲಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನವನ್ನು ಉಡಾಯಿಸಬಹುದು.